ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯತ್ಯಯ ಕೇಳಕ್ಕ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಎಂಥ ಮೋಸವು ಮನುವಾದಿ ತಂತ್ರವು, ಬೌದ್ಧ ಜನತೆಗೆ ಮನುವಾದಿ ದ್ರೋಹವು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಭಗವಾನ್ ಬುದ್ಧರು ಬೋಧ್ಗಯಾದ ಬೋಧಿ ವೃಕ್ಷದ ನೆರಳಲ್ಲಿ ವಿಪಸನ ಧ್ಯಾನವ ಮಾಡಿ ಪಡೆದರು ಪರಿಪೂರ್ಣತೆಯ ಜ್ಞಾನವನು. ಬುದ್ಧಗಯಾದ ಜ್ಞಾನ ಜ್ಯೋತಿಯು ಹರಡಿತು ದೇಶ ವಿದೇಶದಲ್ಲಿ. ಕೋಟಿ ಕೋಟಿ ಜನ ಜ್ಞಾನವ ಪಡೆದರು ಬುದ್ಧ ಧಮ್ಮದ ಬೆಳಕಿನಲ್ಲಿ. ಭಗವಾನ್ ಬುದ್ಧರು ಜ್ಞಾನವ ಪಡೆದ ಕ್ಷೇತ್ರವು ಮುಂದೆ ಹೆಸರಾಯ್ತು. ಕೋಟಿ ಕೋಟಿ ಜನ ಬೌದ್ಧರ ಪಾಲಿಗೆ ಪವಿತ್ರ ಯಾತ್ರಾ ಸ್ಥಳವಾಯ್ತು. ಪವಿತ್ರ ಯಾತ್ರಾ ಸ್ಥಳವಾಯ್ತು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ರಾಜಾದಿರಾಜರು ವ್ಯಾಪಾರಸ್ಥರು ಬೌದ್ಧ ಧಮ್ಮಕ್ಕೆ ಸೇರಿದರು. ಪಂಡಿತ ಪಾಮರ ಬಡವ ಶ್ರೀಮಂತ ಧಮ್ಮದಲ್ಲಿ ಒಂದಾದರು. ಶಾಂತಿಯು ಹರಡಿತು ಕ್ರಾಂತಿಯಾಯಿತು ಮೈತ್ರಿ ಧ್ಯಾನದ ಬಲದಲ್ಲಿ. ಭಿಕ್ಕು ಸಂಘವು ಹರಡಿತು ಧಮ್ಮವ ದೇಶದ ಮೂಲೆ ಮೂಲೆಯಲ್ಲಿ. ಸಾಮ್ರಾಟ ಶೋಕ ಬೌದ್ಧರಾದರು ಭಿಕ್ಕುಗಳ ಸಮ್ಮುಖದಲ್ಲಿ. ಬುದ್ಧ ವಿಹಾರವ ಕಟ್ಟಿಸಿಕೊಟ್ಟರು ಬುದ್ಧರು ಕುಳಿತ ಜಾಗದಲ್ಲಿ, ಧ್ಯಾನವ ಮಾಡಿದ ಜಾಗದಲ್ಲಿ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ರಾಜ ಅಶೋಕ ದೇಶದ ತುಂಬ ಧಮ್ಮ ಶಾಸನವ ನಡೆಸಿದರು. ಹೆತ್ತ ಮಕ್ಕಳಿಗೆ ದೀಕ್ಷೆಯ ಕೊಡಿಸಿ ಧಮ್ಮ ಪ್ರಚಾರಕ್ಕೆ ಕಳಿಸಿದರು. ಭಾರತ ಖಂಡವ ಯುದ್ಧವಿಲ್ಲದೆ ಶಾಂತಿ ಮೈತ್ರಿಯಲ್ಲಿ ಆಳಿದರು. ಜ್ಞಾನವ ಬಿತ್ತಿ ಅಜ್ಞಾನ ಅಳಿಸಿ ಯಜ್ಞಯಾಗಗಳ ನಿಲ್ಲಿಸಿದರು. ನೂರಾರು ವರ್ಷ ಯುದ್ಧವಿಲ್ಲದೆ ಭಾರತ ಬೆಳಗಿತು ವಿಶ್ವದಲ್ಲಿ. ಸುವರ್ಣ ಯುಗ ನಿರ್ಮಾಣವಾಯಿತು ಬೌದ್ಧ ಧಮ್ಮದ ಬೆಳಕಿನಲ್ಲಿ. ಬೌದ್ಧ ಧಮ್ಮದ ಬೆಳಕಿನಲ್ಲಿ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ವಿದ್ಯಾಲಯಗಳು ಸ್ಥಾಪನೆಗೊಂಡವು ಬೌದ್ಧ ಜ್ಞಾನಿಗಳ ಮಾರ್ಗದಲ್ಲಿ. ದೇಶ ವಿದೇಶದ ವಿದ್ಯಾರ್ಥಿಗಳು ಓದಲು ಬಂದರು ಸರದಿಯಲ್ಲಿ. ಲೋಕ ಚಿಂತಕರು ವಿಜ್ಞಾನಿಗಳು ವೈದ್ಯರು ಕವಿಗಳು ಉದಿಸಿದರು. ಪ್ರಸಿದ್ಧಿ ಪಡೆಯಿತು ಭಾರತ ದೇಶವು ಗುರುವಾಯಿತು ಇಡೀ ವಿಶ್ವಕ್ಕೆ. ಬೌದ್ಧ ಧಮ್ಮದ ಏಳಿಗೆಯೊಂದಿಗೆ ವೈದಿಕ ಧರ್ಮವು ಮಂಕಾಯ್ತು. ಜ್ಞಾನದ ಜೊತೆಗೆ ಸ್ಪರ್ಧಿಸಲಾರದೆ ಅಂಧಕಾರವೂ ಅಳಿದಿತ್ತು. ಅಂಧಕಾರವೂ ಅಳಿದಿತ್ತು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ.
ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಬೌದ್ಧ ಧಮ್ಮವು ಬೆಳೆದಂತೆ ಭಯಗೊಂಡರು ಮನುವಾದಿಗಳು. ಆರ್ಥಿಕ ಮೂಲವು ನಿಂತಿತು, ಅವರಿಗೆ ಧಾರ್ಮಿಕ ಹಿಡಿತವು ತಪ್ಪಿತ್ತು. ಉಪಾಯದಿಂದ ಮನುವಾದಿಗಳು ಬೌದ್ಧ ವಿಹಾರಕ್ಕೆ ನುಸುಳಿದರು. ಭಿಕ್ಕುಗಳಾಗಿ ಬಂದು ಕುಳಿತರು, ಬೌದ್ಧ ತತ್ವಗಳ ತಿರುಚಿದರು. ಮಹಾಯಾನಿಗಳು ನಾವು ಎನ್ನುತ್ತಾ ಒಡೆದರು ಬುದ್ಧರ ಧಮ್ಮವನು. ಮೌರ್ಯ ದೊರೆಗಳ ವಿನಾಶಕ್ಕಾಗಿ ದಿನ ಪಿತೂರಿ ಮಾಡಿದರು, ದಿನ ಪಿತೂರಿ ಮಾಡಿದರು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಮೌರ್ಯ ವಂಶದ ಬೃಹದ್ರಥ ರಾಜನು ನಿದ್ರೆಯ ಮಾಡುತ್ತಲಿರುವಾಗ ಸೇನಾನಿಯಾದ ಪುಷ್ಯಮಿತ್ರನು ರಾಜನ ಕೊಂದನು ಮೋಸದಲ್ಲಿ. ಸುಂಗರಾಜ್ಯವ ಕಟ್ಟಿದವನು ಮನುಸ್ಮೃತಿಯನ್ನು ಬರೆಸಿದನು. ಬೌದ್ಧ ಭಿಕ್ಕುಗಳ ತಲೆಗಳ ಕಡಿಸಲು ಚಿನ್ನದ ನಾಣ್ಯವ ನೀಡಿದನು. ಬೌದ್ಧ ಭಿಕ್ಕುಗಳ ಮಾರಣ ಹೋಮ ವ್ಯಾಪಕವಾಗಿ ನಡೆದಿತ್ತು. ಭಿಕ್ಕುಗಳಿಲ್ಲದೆ ಬೌದ್ಧ ಧಮ್ಮವು ಪತನದ ಹಾದಿಯ ಹಿಡಿದಿತ್ತು, ಪತನದ ಹಾದಿಯ ಹಿಡಿದಿತ್ತು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಮನುವಾದಿಗಳ ಜೊತೆಗೆ ಸೇರಿದರು ಗುಪ್ತರು ಅರಬ್ಬರು ಒಂದಾಗಿ. ಬೌದ್ಧ ಗ್ರಂಥಗಳ ನಾಶ ಮಾಡುತ್ತ ಸುಟ್ಟರು ವಿದ್ಯಾಲಯಗಳನ್ನು. ವಿಹಾರಗಳನ್ನು ನಾಶಪಡಿಸಿದರು, ಬೋಧಿ ವೃಕ್ಷವ ಕಡಿಸಿದರು. ಬುದ್ಧ ಮೂರ್ತಿಗಳ ಒಡೆದು ಹಾಕುತ್ತ ನಾಶ ಮಾಡಿದರು ಸ್ಮಾರಕವ. ಬುದ್ಧಗಯಾದ ಬುದ್ಧ ವಿಹಾರವು ಅನಾಥವಾಯಿತು ಈ ರೀತಿ. ಮನುವಾದಿಗಳ ಕೈವಶವಾಗಿ ಬದಲಾಯ್ತು ದೇವಾಲಯವಾಗಿ, ಬದಲಾಯ್ತು ದೇವಾಲಯವಾಗಿ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಬುದ್ಧ ವಿಹಾರದಿ ವೈದಿಕ ಪೂಜೆ ಮಾಡುತ್ತ ಬಂದರು ಅನುದಿನವೂ. ಸುತ್ತಮುತ್ತಲೂ ಮಠಗಳ ಸ್ಥಾಪಿಸಿ ಒತ್ತುವರಿಯನ್ನು ಮಾಡಿದರು. ದೇವರ ವಿಗ್ರಹ ತಂದು ಸ್ಥಾಪಿಸಿ ಪೂಜಾ ವಿಧಿಗಳ ಮಾಡಿದರು. ಬುದ್ಧರು ಜ್ಞಾನವ ಗಳಿಸಿದ ಕ್ಷೇತ್ರದಿ ಅಜ್ಞಾನವನ್ನು ಬಿತ್ತಿದರು. ಈ ಅನ್ಯಾಯವ ನೋಡಿ ಭಿಕ್ಕುಗಳು ಸಂಕಟಪಟ್ಟರು ಒಳಗೊಳಗೆ. ಬುದ್ಧ ವಿಹಾರವ ಉಳಿಸಿಕೊಳ್ಳಲು ಹೋರಾಟವ ಶುರು ಮಾಡಿದರು, ಹೋರಾಟವ ಶುರು ಮಾಡಿದರು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಬಾಬಾ ಸಾಹೇಬರು ಹುಟ್ಟಿ ಬಂದರು ಬೋಧಿಸತ್ವರ ರೂಪದಲ್ಲಿ. ಮತ್ತೆ ಚಾಲನೆ ಕೊಟ್ಟರು ಧಮ್ಮಕ್ಕೆ 20ನೇ ಶತಮಾನದಲ್ಲಿ. ಧಮ್ಮ ಸ್ವೀಕರಿಸಿ ಬೌದ್ಧರಾದರು ಅಂಬೇಡ್ಕರರು ಹರುಷದಲ್ಲಿ. ಬೌದ್ಧ ತತ್ವಗಳ ಶೋಧಿಸಿಕೊಟ್ಟರು ಸಂಶೋಧನೆಯ ಬೆಳಕಿನಲ್ಲಿ. ಬೌದ್ಧ ಜ್ಯೋತಿಯು ಮತ್ತೆ ಬೆಳಗಿತು ದೇಶದ ಮೂಲೆ ಮೂಲೆಯಲ್ಲಿ. ಲಕ್ಷ ಲಕ್ಷ ಜನ ಬೌದ್ಧರಾದರು ಬಾಬಾ ಸಾಹೇಬರ ಹಾದಿಯಲಿ, ಬಾಬಾ ಸಾಹೇಬರ ಹಾದಿಯಲಿ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ.
ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಮನುವಾದಿಗಳ ಸರ್ಕಾರಗಳು ಬೆಚ್ಚಿದರು ಧರ್ಮಾಂತರಕ್ಕೆ, ಬಹುಜನರೆಲ್ಲ ಬೌದ್ಧರಾಗುವುದು ಅವರಿಗೆ ತಂದಿತು ಆತಂಕ. ಬುದ್ಧಗಯಾದ ಬೌದ್ಧ ವಿಹಾರದ ಆಡಳಿತದ ಮಂಡಳಿಯಲ್ಲಿ ಹಿಂದೂ ಸದಸ್ಯರ ತಂದು ನೇಮಿಸಿ ಬಿಟಿ ಕಾಯಿದೆ ಮಾಡಿದರು. 4 ಬೌದ್ಧರು 4 ಹಿಂದೂ ಸದಸ್ಯರಿರುವ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಮುಖ್ಯಸ್ಥರಾಗಿ ಬೌದ್ಧ ವಿಹಾರವ ನಡೆಸುವರು. ಬೌದ್ಧ ವಿಹಾರವ ನಡೆಸುವರು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಹಿಂದೂ ಸದಸ್ಯರು ಬೌದ್ಧ ವಿಹಾರವ ಆಳ್ವಿಕೆ ಮಾಡುವುದೆಷ್ಟು ಸರಿ, ಎಷ್ಟು ಸರಿ, ಎಷ್ಟು ಸರಿ. ಭಿಕ್ಕು ಸಂಘವೇ ಬೌದ್ಧ ವಿಹಾರವ ನಿರ್ವಹಿಸುವುದೇ ನ್ಯಾಯ ತಿಳಿ, ನ್ಯಾಯ ತಿಳಿ, ನ್ಯಾಯ ತಿಳಿ. ಮಂದಿರ ಮಸೀದಿ ಚರ್ಚುಗಳಲ್ಲಿ ನಿರ್ವಹಣೆ ಯಾರದು ಕೇಳಿ, ಯಾರದು ಕೇಳಿ, ಯಾರದು ಕೇಳಿ. ಅನ್ಯರು ಬಂದು ನಿಯಂತ್ರಿಸಿದರೆ ಸುಮ್ಮನಾಗುವರೆ ನೀವು ಹೇಳಿ, ನೀವು ಹೇಳಿ, ನೀವು ಹೇಳಿ. ಬೌದ್ಧ ವಿಹಾರದ ಆಡಳಿತದಲ್ಲಿ ಹಿಂದೂಗಳು ಯಾಕಿರಬೇಕು? ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರವು ಭಿಕ್ಕು ಸಂಘಕ್ಕೆ ಸಿಗಬೇಕು, ಭಿಕ್ಕು ಸಂಘಕ್ಕೆ ಸಿಗಬೇಕು. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಧಮ್ಮಪಾಲ ಅನಗಾರಿಕ ಭಂತೆ ಹೋರಾಟವ ಶುರು ಮಾಡಿದರು. ಬೌದ್ಧ ವಿಹಾರವ ಭಿಕ್ಕು ಸಂಘದ ವಶಕ್ಕೆ ಪಡೆಯಲು ಶ್ರಮಿಸಿದರು. ಸುರಾಯಿ ಸಸಾಯಿ ಬಂತೇಜಿಗಳು ಉಪವಾಸವನ್ನು ಮಾಡಿದರು. ಕೋರ್ಟಿಗೆ ಅಲೆದರು, ಮನವಿ ನೀಡಿದರು, ನ್ಯಾಯಕ್ಕಾಗಿ ಬೇಡಿದರು. ವರುಷವು ಕಳೆದವು, ದಶಕವು ಮುಗಿದವು, ನ್ಯಾಯವು ಇನ್ನೂ ದಕ್ಕಿಲ್ಲ. ಬೌದ್ಧ ಭಿಕ್ಕುಗಳ ಶತಶತಮಾನದ ಕೂಗಿಗೆ ಸ್ಪಂದನೆ ಸಿಕ್ಕಿಲ್ಲ, ಕೂಗಿಗೆ ಸ್ಪಂದನೆ ಸಿಕ್ಕಿಲ್ಲ. ಬೋಧ್ಗಯಾದ ಬುದ್ಧ ವಿಹಾರದ ದುರಂತ ಚರಿತೆಯ ಕೇಳಣ್ಣ. ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರದ ದುರಂತ ವ್ಯಥೆಯ ಕೇಳಕ್ಕ. ಬೌದ್ಧ ಧಮ್ಮದ ಅನುಯಾಯಿಗಳೇ ಇನ್ನು ಏಕೆ ತಡ ಮಾಡುವಿರಿ? ಶತಮಾನಗಳ ಈ ಅನ್ಯಾಯವ ಇನ್ನು ಎಷ್ಟು ದಿನ ಸಹಿಸುವಿರಿ? ಬೌದ್ಧ ಧಮ್ಮದ ಮೇಲೆ ನಡೆದಿರುವ ಭೀಕರ ದಾಳಿಯ ಮರೆಯದಿರಿ. ಬಾಬಾ ಸಾಹೇಬರು ದೀಕ್ಷಾ ಭೂಮಿಯಲ್ಲಿ ಕೊಟ್ಟ ಸಂದೇಶ ನೆನಪಿಸಿಕೊಳ್ಳಿ. ಈ ಅನ್ಯಾಯವ ಕೊನೆಗಾಣಿಸಲು ಬೌದ್ಧ ಬಂಧುಗಳೇ ಒಂದಾಗಿ ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರವ ಉಳಿಸಿಕೊಳ್ಳಲು ಮುಂದಾಗಿ, ಉಳಿಸಿಕೊಳ್ಳಲು ಮುಂದಾಗಿ. ಈ ಅನ್ಯಾಯವ ಕೊನೆಗಾಣಿಸಲು ಬೌದ್ಧ ಬಂಧುಗಳೇ ಒಂದಾಗಿ ಬೌದ್ಧ ಧಮ್ಮದ ಪವಿತ್ರ ಕ್ಷೇತ್ರವ ಉಳಿಸಿಕೊಳ್ಳಲು ಮುಂದಾಗಿ, ಉಳಿಸಿಕೊಳ್ಳಲು ಮುಂದಾಗಿ, ಉಳಿಸಿಕೊಳ್ಳಲು ಮುಂದಾಗಿ, ಉಳಿಸಿಕೊಳ್ಳಲು ಮುಂದಾಗಿ, ಉಳಿಸಿಕೊಳ್ಳಲು ಮುಂದಾಗಿ.